ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನಿದೆ ಅಂತ ಶೇರ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ನಮ್ಮ ಗಾನವಿ ಹೊಸಲಿಗೆ ರಂಗೋಲಿ ಹಾಕ್ತಾಯಿದ್ಲು. ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಟೈಮ್ ಇದ್ದರೆ ಈ ಥರ ರಂಗೋಲಿ ಅರ್ಶಿನ ಕುಂಕುಮ ಹಚ್ಕೊಡೋ ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ಮಾಡಿ ಕೊಟ್ಟೋಗ್ತಾಳೆ. ಅವಳು ರಂಗೋಲಿನ ಹೆಂಗೆ ಬಿಡಿಸಿದ್ಲು ಅಂತ ನೋಡ್ತಿರ್ಬೋದು. ಅದನ್ನೇ ಇವಾಗ ಹೆಂಗೆ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಹೆಂಗೆ ಒಂದು ಕೈಲಿ ಹಿಡ್ಕೋಬೇಕಾ? ಹಾಂ, ಇಷ್ಟೇ, ಒಂದೇ ಸಲ ಹಿಂಗೆ ಮಾಡೋದಷ್ಟೇ. ಅದು ಮುಗೀತು. ಗಿಡಕ್ಕೆ ನೀರು ಹಾಕ್ಬೇಕು ನೋಡು. ಏನ್ರಿ ಬೀಳ್ಸಿದ್ದು? ಪಾತ್ರೆಗಳೆಲ್ಲ ದಬಾಕೋಬೇಕಾ? ಇಲ್ಲ ಅಂದರೆ ಇಷ್ಟು ಸೌಂಡ್ ಮಾಡುತ್ತೆ. ಪಾತ್ರೆನ ರಾತ್ರಿನೇ ತೊಳೆದಿಟ್ಟಿದ್ದೀನಿ, ಇನ್ನೂ ತೊಳೆಯೋದಿದೆ. ನಮ್ಮನೆಯವ್ರು ಕಾಯಿ ತೆಗೆದು ಕೊಡ್ತಾರೆ. ಇವಾಗ ಚಟ್ನಿ ಮಾಡಬೇಕು, ಪಡ್ಡು ಮತ್ತು ಚಟ್ನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಗಾನವಿಗೆ ಹಾಕಿ ಕಳಿಸಿರೋಂಥ ಬಾಕ್ಸ್. ಉಳಿದಿತ್ತು, ವಾಪಸ್ ತಂದಿಟ್ಟಿದ್ದಾಳೆ. ಅದು ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ, ಕೆಂಪಾಗೋಗ್ಬಿಟ್ಟಿದೆ. ಏನಕ್ಕೆ ಕೆಂಪಾಗೋಗಿದೆ ಅಂತ ಹೇಳಿದ್ರೆ, ಇದು ಅನ್ನ ಅಂದರೆ ಪೊಂಗಲ್. ಇದ್ರ ಮೇಲೆ ನಾನು ಇನ್ನೊಂದು ಬಾಕ್ಸ್ ಬರುತ್ತೆ, ಆ ಬಾಕ್ಸಿ ತಳಕ್ಕೆ ಇದು ತಾಗ್ಬಿಡುತ್ತೆ ಅಂಥೇಳಿ ನಾನೊಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದೆ ಇದ್ರ ಮೇಲೆ. ಆ ಪ್ಲಾಸ್ಟಿಕ್ ಕವರಿಂದ ಕಲರು ಹೆಂಗೆ ಬಿಟ್ಕೊಂಡಿದೆ ನೋಡ್ರಿ. ಇದಕ್ಕೆ ಕಾಣಿಸ್ತೈತಾ ಸುತ್ತು? ಅದಕ್ಕೆ ಯಾಕೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಅಂದರೆ ಇದಕ್ಕೆ. ಕಾಣಿಸ್ತೈತಾ ನೋಡ್ರಿ? ಇಲ್ಲಿದೆಯಲ್ಲ, ಈ ಪ್ಲಾಸ್ಟಿಕ್ ಕವರ್ನ ನಾನು ಇದೇ ಅಲ್ಲ ಇದ್ರದ್ದು ಅರ್ಧ ಪೀಸ್ ಕಟ್ ಮಾಡಿ ಹಿಂಗಿಟ್ಟು ಮೇಲೆ ಇನ್ನೊಂದು ಬಾಕ್ಸ್ ಇಟ್ಟಿದ್ದೆ. ಯಾಕಂದರೆ ಒಂದು ತಳಕ್ಕೊಂದು ಹಿಂಗೆ ಆಗುತ್ತೆ, ಅವಳಿಗೆ ತಿನ್ನೋಕ್ಕೆ ಸರಿ ಹೋಗಲ್ಲ ಸ್ಕೂಲಲ್ಲಿ ಅಂತ ಹೇಳಿ ಇದರದ್ದು ಅರ್ಧ ಪೀಸ್ ಕಟ್ ಮಾಡಿ ಹಾಕಿದ್ದೆ. ಇದೇನಷ್ಟು ಕಲರು ಇಲ್ಲ, ಲೈಟ್ ಇದೆ. ಅದರದ್ದು ಕಲರ್ ನೋಡ್ರಿ ಹೆಂಗೆ ಬಿಟ್ಕೊಂಡಿದೆ ಅಂತ, ಸುತ್ತು ಎಲ್ಲ ಕಾಣಿಸ್ತಾ. ಮತ್ತು ಈ ಕವರ್ನ ನಾನು ಇಲ್ಲಿಟ್ಟಿದ್ದೆ, ಇಲ್ಲಿಟ್ಟಿದ್ದೆ ಹಿಂಗೆ. ಇಲ್ಲಿ ಸ್ವಲ್ಪ ನೀರಲ್ಲಿತ್ತು ಕವರು, ಅಷ್ಟಕ್ಕೇ ಇಲ್ಲಿ ಕಲರ್ ಹೆಂಗೆ ಬಿಟ್ಕೊಂಡಿದೆ ನೋಡ್ರಿ. ಇಲ್ಲಿ ಕಾಣಿಸುತ್ತಾ ಕಲರ್ ಹೆಂಗೆ ಬಿಟ್ಕೊಂಡಿದೆ ಅದ್ರ ಮೇಲೆ. ಅದಕ್ಕೆ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳೋದು. ಅತಿಯಾಗಿ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಇತ್ತೀಚೆಗೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಿರೋದು ಇದೇ ಕಾರಣಕ್ಕೆ ಅಂತ. ಬರ್ರಿ ಜಲ್ದಿ ಜಲ್ದಿ. ಮೊದಲೆಲ್ಲ ನಮ್ಮ ಮನೇಲಿ ವೈಟ್ ರೈಸು ಮಾಡಿ ಕುಕ್ಕರಲ್ಲಿ ಇಟ್ಟಿರೋ ರೈಸೇ ಒಂದು 2-3 ಸಲ ಕೆಂಪಗಾಗಿತ್ತು. ಅದು ಯಾಕೆ ಹಂಗಾಗುತ್ತೆ ಅಂತ ಅವಾಗೆಲ್ಲ ಕೇಳಿಸ್ದಾಗ ನಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಪ್ರಯೋಗ ಮಾಡಿಸಿದ್ರೆ ಅನ್ನ ಆ ಥರ ಆಗುತ್ತೆ ವೈಟ್ ರೈಸು ಅಂತ ಹೇಳಿದರು. ಬಟ್ ಈ ಸಲ ಕೆಂಪಗಾಗಿದ್ದು ಅದು ಪ್ಲಾಸ್ಟಿಕ್ ಕವರು ಅದ್ರ ಮೇಲೆ ಹಾಕಿರೋದ್ರಿಂದ ಅದು ಕೆಂಪಗಾಗಿತ್ತು. ಅದೇ ಕಾರಣಕ್ಕೆ ಅನ್ನ ಇವತ್ತು ಕೆಂಪಗಾಗಿದ್ದು. ಅದನ್ನು ಒಂದು ಅವೇರ್ನೆಸ್ ಅಂತಲೂ ಅನ್ಕೋಬೋದು. ಹಾಗಾಗಿ ನಾನು ಅದನ್ನು ಶೇರ್ ಮಾಡಿಕೊಂಡೆ. ಊಟನೇ ಮಾಡಲ್ಲ. ಊಟ ಮಾಡಾಗಲ್ಲ ಅಂತ ಹೇಳ್ತಾರೆ. ಒಣ ಕಸನ ಮಾಡ್ತೀರಿ? ಇಲ್ಲ, ಕೆಳಗಿಳಿ. ಬಿಸ್ಕೆಟ್ ತಂದಿಲ್ಲ ಅಂತ ಹೇಳ್ತಿಲ್ವಾ ಅಲ್ಲಿ? ನೋಡ್ರಿ, ಬಿಸ್ಕೆಟ್ ಮುಚ್ಚಿಟ್ಟವ್ರೆ ಅಂತ ಹೇಳಿ ಹಂಗೆ ಹತ್ತಿ ಹುಡುಕ್ತಾನೆ. ತಂದರೆ ಕೊಡಲ್ವ ವಸಿಷ್ಠ? ಅದಲ್ಲ, ಪಾತ್ರೆ ಮೈ ಮೇಲೆ ಬೀಳಿಸ್ಕೊ, ನೀ ಬೀಳೋವಾಗ ಗೊತ್ತಾಕತ್ ನಿನಗೆ. ಅಲ್ಲಿ ಕಾಲಿಟ್ಟು ಇಲ್ಲ ವಸಿಷ್ಠ,
ನೋಡಿ ಇವ್ನು ಎಷ್ಟು ಅಂತೀನಿ ನಾನು. ಮಕ್ಳಿಗೆ ಕೊಡ್ದಂಗೆ ಮುಚ್ಚಿಟ್ಟು ಆಟ ಆಡಿಸ್ತಾರನ ತಿನ್ನತ್ತಂದ್ರೆ. ಇಳಿಪ, ಬೀಳ್ತೀಯ, ನೀನು ಬೀಳ್ತೀಯ, ಪಾತ್ರೆಗಳು ಬೀಳ್ತವೆ. ಹೂವ 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 ಇಳಿಸ್ಬೇಕನೆ. ಪೇಪರು ಕಿತ್ಕೊಂಬರ್ತಾವ ಸಿಸ್ಟಲ್ಲಿ ಹಾಕಿರೋ. ಇಳಿ ಪುಟ್ಟ. ಹೇಳೋದೂ ನಿಧಾನ. ಲೋನಿಂದ ಹೇಳಿ ಬಂದೇನ್ರಿ ಅವ್ರಿಗೆ. 25,000 ಬೇಕ್ರಿ ಅಂದೆ. ಸಾಕ 25 ಅಂದ್ರು. ಫಸ್ಟ್ 25 ಕೊಡ್ರಿ, ಅದು ಅರ್ಧ ತೀರಿದ ಮೇಲೆ ಮತ್ತೆ 25 ತಗೋತೇವೆ ಅಂತ. ಹ್ಞೂ ಬೇಡ, 25,000 ಕೊಡ್ತಾರೆ ಇಲ್ರಿ ಲೋನು, ಸಾಲ ಕೊಡ್ತಾರ ಅಂತ. ಮತ್ತೆ ಅದು ಅರ್ಧ ತೀರಿದ ಮೇಲೆ ಮತ್ತೆ ತಗಸ್ಕೊಂತೇವೆ ತಗೋರಿ ಅಂತ. ಹ್ಞೂ ಅದನ್ನಿಡ್ರಿ, ಟೀ ಶರ್ಟ್ ಪ್ಯಾಂಟ್ ಅಂತ. ಸಿಕ್ತಾ? ಸ್ಕೂಲಿಗೆ ಬರ್ತಕ್ಕೆ ಸ್ಕೂಲಿಗೆ ತಪ್ಪು ಮಾಡಿದ್ರೆ ಎಲ್ಲರಿಗೂ ಬೈಯದೆ. ಅವ್ರಿಗೂ ಕೊಡು, ಇಲ್ಲೇ ಬೇಕಾದ್ರೆ ತಿನ್ಲಿ. ನಿನ್ನೇನ್ಪಾ ನಾನು ಪಪ್ಪ ಮಾತಾಡಪ್ಪ, ನಿಮ್ಗೇನೇ ಹೇಳಲ್ಲ ನಾವು. ಇದನ್ನ ಹೇಳ್ರಿ, ತಿಂತೀಯ ಇಟ್ಕೋತೀನಿ ಅಂತ ಹೇಳ್ತಾ ಇರೋದು. ಇಟ್ಟು ಕಳಿಸ್ಬೇಡ್ರಿ, ತಿನ್ಲಿ ಕೊಡೋಲ್ಲ. ಕೊಟ್ಟಿದ್ದೀನಿ. ನಾನು ನಿಮ್ಮಪ್ಪ ಏನೋ ಮಾತಾಡ್ತಿರೋದು, ನಿಮ್ಮ ವಿಷಯ ಯಾಕೆ ಮಾತಾಡೋಣ ನಾವು? ನಮ್ಗೇನು ಮಾತಾಡಕ್ಕೆ ಬೇರೆ ಏನಿಲ್ಲ. ಸಾಕಾಗಲ್ಲ, ಅದು ಚಟ್ನಿ ಹೇಳ್ತಿದ್ದೀನಿ.
ನಾನು ಹೇಳ್ದಂಗೆ ಕೈ ಇಡ್ಬೇಕು ನೀನಲ್ಲಿ. ಚಂದ ಮಾಮ ದೂರ್ಗೆ ಚಂದ ಮಾಮ ದೂರ. ಯಾವ ಕೈಯಲ್ಲಿ ಇಡೋದು? ಕಾಲ್ ಮಾಡ್ಸ್ಕೊಂಡು ಕೂತ್ಕೊಂಡು ಸ್ನೇಹಿತ. ಇಲ್ಲಿಪ್ಪ ರೈಟ್ ಹ್ಯಾಂಡ್. ಚಂದ ಮಾಮ ದೂರ್ಗೆ ಚಂದ ಮಾಮ ದೂರ್ಗೆ ಪುಯೆ ಪಕಾಯೆ ಬೂರ್ಗೆ ಪುಯೆ ಪಕ್ಕಾಯ ದೂರ್ಗೆ ಬೂರ್ ಬೂರ್ ಪುಯೆ ಪಕಾಯೆ ಬೂರ್ಗೆ ಪುಯೆ ಪುಯೆ ಪಕ್ಕಾಯ ಬೂರ್ಗೆ ಬೂರ್ಗೆ आप खाए ताली में आपका ताही में. ವಸಿಷ್ಠಂಗೆ ಹಿಂದಿ ಪೋಯಮ್ನ ಬಾಯ್ಪಾಟ್ ಮಾಡ್ಕೊಂಬರಕ್ಕೆ ಹೇಳಿದ್ರು. ಅಂದರೆ ಇವಾಗ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಇಂಟರ್ನಲ್ ಮಾರ್ಕ್ಸ್ಗೋಸ್ಕರ ಪೋಯಮ್ನ ಬಾಯ್ಪಾಟ್ ಮಾಡ್ಕೊಂಡು ಬರೋಕ್ಕೆ ಹೇಳಿದರು. ನಾನು ಅವನಿಗೆ ಎಷ್ಟು ಟೈಮ್ ಸಿಗುತ್ತೋ ಹೋಗೋಷ್ಟರಲ್ಲಿ ಅಷ್ಟು ಪ್ರಾಕ್ಟೀಸ್ ಮಾಡಿ ಕಳಿಸ್ತೀನಿ. ಯಾಕಂದರೆ ಅವರಿನ್ನೂ ಚಿಕ್ಕ ಮಗು, ಅವನದು ಗಮನ ಓದೋ ಕಡೆ ಸ್ವಲ್ಪ ಕಡಿಮೆನೇ ಇರುತ್ತೆ, ಆಟ ಆಡೋದ ಕಡೆ ಸ್ವಲ್ಪ ಜಾಸ್ತಿ. ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ನಾನು ಹಾಗೆ ಹೇಗೆ ಮಾತಾಡ್ತೀವೋ ಅದೇ ಥರ ಪೋಯಮ್ನ ಹೇಳ್ಕೊಟ್ರೆ ಬೇಗ ತಲೆಯಲ್ಲಿ ಹೋಗುತ್ತೆ ಅಂಥೇಳಿ ಹೇಳ್ಕೊಡ್ತಾಯಿದ್ದೆ. ಇದು ಸೊಪ್ಪು ನೋಡ್ರಿ, ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿದ್ರು ಇವತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಮೆಂತ್ಯ ಸೊಪ್ಪು, ಇಲ್ಲಿ ನೋಡ್ತಿರ್ಬೋದು. ಒಂದೊಂದು ಸಲ ಇದು 30-40 ರೂಪಾಯಿಗೆ ಒಂದು ಕಟ್ಟಾಗಿರುತ್ತೆ ಒಂದೊಂದು ಟೈಮಲ್ಲಿ ಒಂದಕ್ಕೆ. ಇದು ಇಷ್ಟಕ್ಕೆ 20-30-40 ಮಾರ್ತಿರ್ತಾರೆ ಒಂದೊಂದು ಟೈಮಲ್ಲಿ. ಈಗ ಈ 3 ಕಟ್ಟಿಗೆ 20 ರೂಪಾಯಿ ಅಂತೆ ಬರೀ. ಕಾಣಿಸ್ತಿದೆಯಾ? ಸೊಪ್ಪು ಅಷ್ಟು ಚೆನ್ನಾಗಿದೆ ಮತ್ತು ಕಟ್ಟು ಅಷ್ಟೇ ದೊಡ್ಡ ದೊಡ್ಡದಾಗಿ ಕಟ್ಟವ್ರೆ. ಹೌದಾ? 20 ರೂಪಾಯಿಗೆ 3 ಕಟ್ಟಂತೆ ಇದು ಮೆಂತ್ಯ ಸೊಪ್ಪು. ಹಾಗೇ ಕೊತ್ತಂಬರಿನೂ ಅಷ್ಟೇ ದೊಡ್ಡ ಸೀಡ್ ಕಟ್ಬಿಟ್ಟವ್ರೆ. ಇದು ಅಷ್ಟೇ ಒಂದೊಂದು ಟೈಮಲ್ಲಿ 20-30 ರೂಪಾಯಿಗೆ ಒಂದೊಂದು ಕಟ್ಟಾಗಿರುತ್ತೆ. ಇವತ್ತೇನೋ 20 ರೂಪಾಯಿಗೆ 3 ಅಂತೆ. ಇದು ನೋಡ್ರಿ ಒಂದು ಹೊರಿಯಾಗೈತೆ ಅಂತ ಮೇವು ಕಟ್ಟದಂಗೆ ಕಟ್ಟಿಬಿಟ್ಟವ್ರೆ. ಹೌದಾ? ಇದು ಒಂದು ಕಟ್ಟೆ ನಂಗೆ 1 ವಾರ ಆಗುತ್ತೆ ಸೊಪ್ಪು ಅಂತ. ಅದು 20 ರೂಪಾಯಿಗೆ 3 ಅಂತೆ. ಒಂದೊಂದೇ ಕಟ್ಟು ಕೊಡಲ್ವಂತೆ, ಲಾಸ್ ಆಗುತ್ತಲ್ಲ. ಮತ್ತು ಸೊಪ್ಪು ರೇಟು ಕಡಿಮೆ ಇದೆ, 3 ತೊಗೊಳ್ಳೇಬೇಕಂತೆ. 10 ರೂಪಾಯಿ ಕೊಟ್ಟು 1 ತೊಗೋತೀವಿ ಅಂದ್ರೂ ಇಲ್ಲ, 20 ರೂಪಾಯಿಗೆ 3 ತೊಗೊಳ್ಳೇಬೇಕು ಅಂತ. ಇದು ಒಂದಿಷ್ಟು ಕೊಟ್ಟವ್ರು. ಇದನ್ನ ಏನು ಮಾಡೋದಪ್ಪ ಇಷ್ಟು ಕೊತ್ತಂಬರಿನ. ಹಾಗೇ ಇದು ಅಷ್ಟೇ 20 ರೂಪಾಯಿಗೆ 2 ಕರಿಬೇವು ಸೊಪ್ಪು. ಕರಿಬೇವು ಸಾಕು ಸ್ವಲ್ಪ ಕೊಟ್ಟವ್ರೆ. ಇದು ಕೊತ್ತಂಬರಿನೇ ನನಗೆ ಆಶ್ಚರ್ಯ, ನನ್ನ ಕೈಗಿಂತ ಇನ್ನೂ ದೊಡ್ಡದೈತೆ ನೋಡ್ರಿ, ಅಷ್ಟು ದೊಡ್ಡ ಕಟ್ಟವ್ರೆ. ಏನಕ್ಕೆ ಅಂತ ಸೊಪ್ಪಿನ ರೇಟ್ ಕಡಿಮೆ ಆಗಿರಬೇಕು, ಹಾಗಾಗಿ ಕೊಟ್ಟಿದ್ದಾರೆ. ತರಕಾರಿ ತಂದಿದ್ದಾರೆ, ತರಕಾರಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇದನ್ನು ಸೋಸೋಕ್ಕೆ ನಮ್ಗೆ ಬೇಕು 1-2 ತಾಸು. ಸೊಪ್ಪೆಲ್ಲ ಇದನ್ನು ಸೋಸಿ ನೀಟಾಗಿ ಮಾಡಿ ಹಾಕೋಬೇಕು. ಅಂದರೆ ತರಕಾರಿ ಏನೇನು ತಂದವ್ರೆ ಅಂತ ತೆಗೆದಿಡ್ತೀನಿ. ಸೌತೆಕಾಯಿ ಅಷ್ಟೇ, ಅದು 20 ರೂಪಾಯಿಗೆ 3 ಅಂದ್ರೆ ಅಂತ. ಈಗ ಥಂಡಿ ಸ್ಟಾರ್ಟ್ ಆತಲ್ವ, ಸ್ವಲ್ಪ ತಂಪು ಐಟಮ್ ತಿನ್ನಂಗಿಲ್ಲ ಜನ. ಹಾಗಾಗಿ ಬೇಸಿಗೆಲ್ಲಾದರೆ ಸೌತೆಕಾಯಿ 20 ರೂಪಾಯಿಗೆ 1, 10 ರೂಪಾಯಿಗೆ 1 ಮಾರ್ತಾರೆ. ಇಷ್ಟಿಷ್ಟೇ ಸೌತೆಕಾಯಿ ಒಂದಕ್ಕೆ, 20 ರೂಪಾಯಿಗೆ 3. ಮತ್ತು ನಮ್ಮ ಫೇವ್ರೆಟ್ ಹಾಗಲಕಾಯಿ. ಭಾಳ ದಿನ ಆಗಿತ್ತು ಹಾಗಲಕಾಯಿ ಫ್ರೈ ಮಾಡ್ದಂಗೆ ತೊಗೊಂಬಂದಿದ್ದಾರೆ. ಹೀರೆಕಾಯಿ ತಂದವ್ರೆ. ಇಲ್ಲೇನೋ ಆಗೈತೆ. ಇಷ್ಟು ನೋಡೋಕೆ ಎಷ್ಟು ದಪ್ಪ ಇರುತ್ತೆ ಇದು ಹೀರೆಕಾಯಿ, ಒಂಚೂರು ಬಲ್ತಿರಲ್ಲ, ಎಳೆಯೋದಿರುತ್ತೆ. ಈ ಕಡೆ ದಂಗೆ ಹೀರೆಕಾಯಿ ಫುಲ್ಲು ದೊಡ್ಡದು ಬೆಳೀತಾರೆ, ಉದ್ದ ದಪ್ಪ ಇರುತ್ತೆ. ಇದು ಹೀರೆಕಾಯಿ, ಬಟ್ ಬಲ್ತಿರಂಗಿಲ್ಲ ಅದು. ಸ್ವಲ್ಪ ಮಳೆ ಸ್ಟಾರ್ಟ್ ಆದ ತಕ್ಷಣ ತರಕಾರಿ ರೇಟ್ ಕಡಿಮೆ ಆಗುತ್ತೆ. ಮತ್ತು ತೀರಾ ಮಳೆ ಹತ್ತಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ, ಯಾಕಂದರೆ ಸೊಪ್ಪು ತರಕಾರಿ ಎಲ್ಲ ಕೊಳ್ತು ಬಿಡುತ್ತಲ್ಲ. ಹಾಗಾಗಿ 1/4 kg ತಂದಿದ್ದು ಹಾಗೆ ಇದೆ, ಆದರೂ ತೊಗೊಂಬಂದಿದ್ದಾರೆ. ಆಲೂಗಡ್ಡೆ ಹೇಳಿದ್ದೆ, ಆಲೂಗಡ್ಡೆ ಮರೆತುಬಿಟ್ಟು ಇದನ್ನು ತಂದಿದ್ದಾರೆ. ಇನ್ನು ಮೆಣಸಿನ್ಕಾಯಿ ಇತ್ತು, ನೋಡೋಣ. ಟೊಮ್ಯಾಟೊ ಇರಲಿಲ್ಲ. ಇನ್ನು ಈರುಳ್ಳಿ ಹೇಳಿದ್ದೆ, ಈರುಳ್ಳಿ ತಂದಿಲ್ಲ. ಬೀನ್ಸ್ ಹೇಳಿದ್ದೆ, ಬೀನ್ಸ್ ತಂದಿಲ್ಲ. ಅವ್ರಿಗೆ ಏನು ನೆನಪಾಗುತ್ತೆ ಹಂಗೆ ತಂದುಬಿಡ್ತಾರೆ. ನಮ್ಮ ಗಾನವಿನ ಟ್ಯೂಷನ್ ಬಿಡೋಕೆ ಹೋಗ್ತಾರೆ ನಮ್ಮ ಮನೆಯವ್ರು 6 ಗಂಟೆಗೆ. ಆವಾಗಲೇ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದ್ಬಿಡ್ತಾರೆ. ಫ್ರೆಶ್ ಇರುತ್ತೆ, ಅಂದರೆ ಹಳ್ಳಿ ಕಡೆಯಿಂದ ಎಲ್ಲ ಬಂದು ಮಾರ್ತಿರ್ತಾರೆ, ಆವಾಗಲೇ ತೊಗೊಂಬಂದ್ಬಿಡ್ತಾರೆ. ಬೆಳಗ್ಗೆ ಇನ್ನೂ ಮಾರ್ಕೆಟಲ್ಲಿ ಹರಾಜಿಗೆ ಹೋಗ್ತಿರ್ತಾರೆ, ಆ ಟೈಮಲ್ಲೇ ಹೋಗಿರ್ತಾರೆ ಇವರು.
ಇದನ್ನು ಒಂದು ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ಸೋಸ್ಬೇಕು. ಈ ಕಡೆ ಓಯ್ ಈ ಕಡೆ ತಮ್ಮಲ್ಲಿ ನೋಡೋಣ. ಹಂಗಲ್ಲ ಮಗ, ತಾಂಬ ಇಲ್ಲಿ ಓಪನ್ ಆಗಿದೆಯಲ್ಲ. ಅಯ್ಯೋ ಪೀಸ್ ಕರೆಕ್ಟಾಗಿ ಅಲ್ಲ. ಬ್ಯಾಗ್ ತೆಗಿಬಲ್ಲ ಇಲ್ಲಿ, ಬ್ಯಾಗ್ ತೆಗಿಬಾ. ಒಂದು ಬ್ಯಾಗ್ ತೆಗಿ ಅಂತೀರಿ ನೀವು. ಪನ್ನೀರ್ ಕೊಡು. ಎರಡು ನಂಗೆ ಕೊಡು. ನಂಗೆ ಗೊತ್ತಿಲ್ಲ. 1 2 3 4 ಎಲ್ಲ ಇಡು ಚಿನ್ನಿ ಹಾಕೋವರೆಗೂ. ಇದು ಹಾಕು. ಅಯ್ಯೋ, ಇದು ನನಗೆ, ಇದು ಅಮ್ಮಂಗೆ, ಇವು ಎರಡು ಅಮ್ಮಂಗೆ, ಇದು ಅಕ್ಕಂಗೆ, ಅಷ್ಟು ಬೇಡ. ಇದು ಪಪ್ಪಂಗೆ, ಇವು ಎರಡು ನನಗೆ. ಮತ್ತಿನ್ನೇನು ನನಗೆ ಜಾಸ್ತಿ ಒಂದೇ ಒಂದು ಡಾಟ್. ನನಗೆ 3 ಡಾಟ್ ಅಂತ. ಇದರಲ್ಲೇ ಬ್ರೆಡ್ ಹಾಕಿರ್ತಾರೆ, ಬ್ರೆಡ್. ಹೆಂಗೈತೆ? ಹೆಂಗಿದೆ? ಚೆನ್ನಾಗಿತ್ತು. ಚೆನ್ನಾಗಿದೆಯಾ? ಮತ್ತು ನಿಮ್ಮ ಅಪ್ಪನ ಕರೀಲೇ ಇಲ್ಲ ತಂದು ಕೊಟ್ಟವ್ರನ್ನ? ಇದು ಮಧ್ಯ ತಗೊಳಕ್ಕಾಗತ್ತದ? ಇದು ಪಪ್ಪಂಗೆ, ಇದು ನಿಂಗೆ, ಇದು ವಸಿಷ್ಠ ಹಂಗಿದಕ್ಕೆ ಹಲ್ಲು ಹೆಂಗಿಲ್ಲ ಅಲ್ವಾ? ಇಲ್ಲ, ಮೆತ್ತಗೆ ಐತೆ ಪ್ರಕಾರ.